ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ರಾಣಿ ಅಕ್ಕ ಕಾಡಲ್ಲಿ ಕಳ್ದೋಗಿದ್ಲು, ಆಮೇಲೆ ಸಿಕ್ಕಿದ್ಲು ಅಂತ ಹೇಳಿದ್ರಲ್ಲ, ಅಲ್ಲಿವರೆಗೂ ಅವರೆಲ್ಲಿದ್ರು? ಕಾಡಲ್ವೇನೆ, ಯಾವ್ದೋ ಗುಹೆಲಿ ಇದ್ದಿರ್ಬೋದು. ಗುಹೆಲಿ ಕರಡಿ ಎಲ್ಲ ಬರಲ್ವಾ? ಅದು ನೆಕ್ಸ್ಟ್ ಟೈಮ್ ಅವಳು ಸಿಗ್ತಾಳಲ್ಲ, ಕೇಳ್ಬಿಟ್ಟು ಹೇಳ್ತೀನಿ. ಇವಾಗ ದಯಮಾಡಿ ನನ್ನ ತಲೆ ತಿನ್ಬೇಡ, ಸುಮ್ಮನೆ ಬಾ. ತಮ್ಮ ಪರ್ಶು ಅಲ್ವೇನೆ, ಏನೇ ಮಾಡ್ತೀಯಾನೆ ಕುತ್ಕೊಂಡು? ಮೋಸ್ಟ್ಲಿ ಗಾಡಿ ಪಂಚರ್ ಆಗಿರ್ಬೇಕು. ಹೆಂಗಿದ್ರು ನಟರಾಜ ಸರ್ವಿಸ್ ಇದೆಯಲ್ಲ, ಬಾ ಲಿಫ್ಟ್ ಕೊಡೋಣ. ಸರಿ ಬಾ. ಏನ್ ಮಾಡ್ತಿದ್ದೆ ಅಲ್ಲಿ ಕುತ್ಕೊಂಡು? ರತ್ನ, ರಮ್ಯಾ ಇವಾಗ ಬಂದ್ರಾ? ಏನ್ ಪರ್ಶು, ನಿಮ್ ಮನೆಗ್ ಬಂದಾಗ್ಲೂ ಈ ಡೈಲಾಗ್ ಕೇಳಿಲ್ಲ, ಈ ರೋಡಲ್ಲಿ ಕೇಳ್ತಿದ್ಯಲ್ಲ? ಹಂಗೇನಿಲ್ಲ ಕಣವ, ಸಡನ್ ಆಗಿ ನೋಡಿದ್ನಲ್ಲ ಅದಕ್ಕೆ ಕೇಳ್ದೆ. ಅದಿರ್ಲಿ ಪರ್ಶು, ಏನೋ ಮುಚ್ಚಿಟ್ಕೋತಿದ್ಯಾ? ಅದೇನಿಲ್ಲ, ನೀವು ಹೊರಡ್ರಿ. ಏನದು ಸೀಕ್ರೆಟಾ? ಹೇಗಿದ್ರು ನಾವ್ ಫ್ರೆಂಡ್ಸ್ ತಾನೆ, ನಮ್ಮ ಹತ್ರ ಏನ್ ಮುಚ್ಚಿಡೋದು? ಮೊದ್ಲೇ ನಾವ್ ಲೇಡೀಸು, ಕ್ಯೂರಿಯಾಸಿಟಿ ಜಾಸ್ತಿ ಅಪ್ಪ, ಅದೇನು ಅಂತ ತೋರ್ಸ್ಬೋತಾನೆ. ಬ್ಯಾಡ ರಮ್ಯಾ, ನಾನು ಹೇಳೋದ್ ಕೇಳು. ಹೇಳೋದು ಇಲ್ಲ ಕೇಳೋದು ಇಲ್ಲ, ಏನದು ತೋರ್ಸು. ಏನ್ ಪರ್ಶು ಇದು? PR ಅಂತ ಸ್ಟಿಕ್ಕರ್ ಹಾಕ್ಸಿದ್ಯಾ? PR ಅಂದ್ರೆ ನಮ್ ಬಾಸು ಪುನೀತ್ ರಾಜ್ಕುಮಾರು. ರಮ್ಯಾ, ನಮ್ಮ ಅಪ್ಪು ಬಾಸ್ ಆಗಿದ್ರೆ ನಂಗೂ ಖುಷಿ ಆಯ್ತಿತ್ತು, ಆದ್ರೆ ಇದನ್ನ ಹಾಕ್ಸಿರೋದು ನಮ್ಮ ಹುಡುಗರು. ನೀನ್ ಮುಚ್ಚಿಡ್ತಿದ್ಯಾ ಅಂದ್ರೆ ಇದ್ರ ಹಿಂದೆ ಏನೋ ಅರ್ಥ ಇದೆ. ಏನದು? ಅದು ರತ್ನ, ಇವಾಗ ನಾವೆಲ್ಲ ಫ್ರೆಂಡ್ಸ್ ಅಲ್ವೇ, ಅದಕ್ಕೆ ನಮ್ಮ ಹುಡುಗರು ಹೆಂಗಿದ್ರು ರತ್ನ ನಿಮ್ಮ ಅತ್ತೆ ಮಗಳು ಅಂತ ಅಂದ್ಬಿಟ್ಟು ನಂದು ನಿಂದು ಹೆಸರು ಹಿಡ್ಕೊಂಡು ರೇಗಿಸ್ತಾ ಇದ್ರು. ಅವತ್ತೇ ಎಲ್ರಿಗೂ ಬೈದ್ವಾ, ನನ್ನ ಮಕ್ಕಳು ಸವಾಸ ಬಿಟ್ಬಿಟ್ಟಿದೆ. ಇವಾಗ ನಾನು ಊರಲ್ಲಿ ಇರ್ಲಿಲ್ವಲ್ಲ, ನಂದು ನಿಂದು ಹೆಸರನ್ನ ಸ್ಟಿಕ್ಕರ್ ಮಾಡಿ ಸಣ್ಣಿಸ್ಬಿಟ್ಟು ಕಿತಾಪತಿ ಮಾಡ್ತಿದ್ರು. ನನಗೂ ನಿನ್ನ ಮೇಲೆ ಆ ಥರ ಏನು ಆಸೆ ಇಲ್ಲ ಅಲ್ವೇ, ಇದಿಟ್ಕೊಂಡು ಏನು ಮಾಡಾನೆ ಅಂತ ಕಿತ್ತಾಕ್ತಾ ಇದ್ದೆ. ಅಷ್ಟರಲ್ಲಿ ನೀನು ಬಂದ್ಬಿಟ್ಟೆ. ನಾನು ಬರ್ತೀನಿ ರತ್ನ, ಬರ್ತೀನಿ ಕಣವ. ಬಾಣ ಕರೆಕ್ಟಾಗಿ ನಾಟೈತೆ. ದೊಣ್ಣಗಳೇ, ಅಕಸ್ಮಾತ್ ಶಾರದಾ ಎಲ್ಲಿ ಸಿಕ್ಬಿಟ್ರೆ ಏನು ಮಾಡಿರಿ? ಸಿಗ್ಲಿ, ಆಮೇಲೆ ತೋರಿಸ್ತೀನಿ, ಅದುವರೆಗೂ ಕಾಯೋ ಛತ್ರಿ. ಆಯ್ತದಡಿ. ಮಾದಪ್ಪ, ಮಾದಪ್ಪಣ್ಣ, ಮಗ ಸೊಸೆ ಸಾವನ್ ಗೆದ್ದು ಬಂದಿದ್ದಾರೆ. ಯಾವ ಕೆಟ್ಟ ದೃಷ್ಟಿನ ಅವ್ರಿಗೆ ತಾಗಬಾರ್ದು. ಆ ದೃಷ್ಟಿ ಹಾದಿ ದೃಷ್ಟಿ ಎಲ್ಲ ದೃಷ್ಟಿನೂ ಹಾಳಾಗೋಗ್ಲಿ. ಮತ್ತೆ ಯಾವ ದೃಷ್ಟಿ ಇದ್ರೂ ಆ ರಾಕ್ಷಸ ಬೊಂಬೆ ಸೂಟ್ರಲ್ಲ, ಅದ್ರಾಗೆ ಬೂದಿ ಆಗೋಗೈತೆ. ಇನ್ನೇನು ದೃಷ್ಟಿ ಬಿದ್ರೂ ಅದು ನಂದೇಯ. ಏನು ಹೇಳ್ತಿದ್ಯಮ್ಮ ರಾಣಿ? ದಿಟ ಹೇಳ್ತೀವ್ನಿ ಅತ್ತೆ, ಇದುವರೆಗೂ ಒಂದು ಲೆಕ್ಕ, ಇನ್ನು ಮುಂದೆನೆ ಬ್ಯಾರೆ ಲೆಕ್ಕ. ನಂಗೇನು ಅರ್ಥ ಆಗ್ತಿಲ್ಲಮ್ಮ. ನೀವೆಲ್ಲಿ ಹೋಗಿದ್ರಿ? ಹೇಗೆ ಹೊರಗೆ ಬಂದ್ರಿ? ಅತ್ತೆ, ಮೊದಲು ಊಟ ಮಾಡ್ತಾ ಆಮ್ಯಾಕೆ ಮಾತಾಡೋಮ್ಮ. ರಾಣಿ, ನೀನು ಮಾತು ಮರ್ಸ್ಬೇಡ. ನೀನಿರೋ ವಿಷಯನ ಮುಚ್ಚಿಡ್ತಾ ಇದೆಯಾ ಅನ್ನಿಸ್ತಿದೆ. ನೀನು ನಿಜ ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಅತ್ತೆ, ಮೊದಲು ಊಟ ಮಾಡೋಮ್ಮ, ಆಮ್ಯಾಕೆ ಮಾತಾಡೋಮ್ಮ. ಸರಿ. ಅತ್ತೆ, ಪರವಾಗಿಲ್ಲಮ್ಮ, ನೀನು ತಿನ್ನಮ್ಮ. ಅತ್ತೆ, ನೀವು ಸುಮ್ಕಿರಿ. ನಾವಿಬ್ರೂ ಇಲ್ಲ ಅಂತ ನೀವು ಊಟನೇ ಮಾಡಿರೋಕ್ಕಿಲ್ಲ. ತಗೊಳ್ಳಿ ಅತ್ತೆ.
ರಾಣಿ ನೀನು ತಿನ್ನು. ಮೊದಲು ನಿಮ್ದಾಗಲಿ, ಆಮ್ಯಾಗ ನಾನು ತಿಂತೀನಿ. ಅತ್ತೆ, ಈ ಮನೆಯವ್ರನ್ನೆಲ್ಲ ಕ್ಷಮಿಸಿ, ಮಾಡಿರೋ ತಪ್ಪನ್ನೆಲ್ಲ ಮಾಫಿ ಮಾಡಿ, ಇನ್ಮೇಕೆ ಯಾವ ಕೆಟ್ಟ ಕೆಲಸನೂ ಮಾಡಲ್ಲ ಅಂತ ಹೇಳಿರೋ ದೊಡ್ಡ ಮನ್ಸರು ಏನು ಮಾಡೋರೆ ಅಂತ ಗೊತ್ತಾ? ಏನಮ್ಮ ರಾಣಿ? ನನ್ನ ಗಂಡನ ಕೊಲೆ ಮಾಡಕ್ಕೆ ಹೊರಟಿದ್ರು. ಅಮ್ಮ, ನನ್ನ ರಾಣಿನ ಕಾಡಲ್ಲಿ ಎಚ್ಚರ ತಪ್ಪಿಸಿ ಬೊಂಬೆಗೆ ಕಟ್ಟಾಕಿದ್ರು. ಆಮ್ಯಾಕೆ ಅದು ಯಾವ ದೇವ್ರು ನಮ್ಮ ಮ್ಯಾಗ ಕಂಡ್ಬಿಟ್ನೋ ಗೊತ್ತಿಲ್ಲ, ಸರಿಯಾದ ಸಮಯಕ್ಕೆ ನಮ್ಮ ಅತ್ತಿಗೆ ಬಂದು ನಮ್ಮಿಬ್ಬರನ್ನ ಕಾಪಾಡಿದ್ದು. ಆದರೆ ಆ ಪಾಪಿಗಳು ನನ್ನ ಅಣ್ಣ ಅತ್ತಿಗೆ ಕೈಲೇ ನನ್ನ ಗಂಡನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ರು. ಆದರೆ ಇವಾಗ ಕಾಡು ಹುಲಿ ಅಂತ ಕತೆ ಕಟ್ತವ್ರೆ. ಇವ್ರಿಗೆ ಏನಮ್ಮ ಬಂದಿರೋದು ದೊಡ್ಡ ರೋಗ? ಆಸ್ತಿ ಬರ್ಸ್ಕೊಂಡ್ರು, ಮಾಡಬಾರ್ದು ಅನ್ಯಾಯ ಮಾಡಿದ್ರು, ಆದ್ರೂ ಅವ್ರ ಕೆಟ್ಟತನ ಕಮ್ಮಿ ಆಗಿಲ್ಲ. ಈಗ ಜೀವ ತೆಗಿಯಕ್ಕೆ ಬಂದಿದಾರಲ್ಲ, ಅಯ್ಯೋ ನಾನು ಏನ್ ಮಾಡ್ಲಿ? ಆಳ್ಬೇಡಿ ಅತ್ತೆ, ನಮ್ಮ ಅತ್ತಿಗೆ ಕಳ್ಸೋವಾಗ ಹೊಸ ಪಾಠನೇ ಕಲ್ಸ್ಬಿಟ್ಟು ಕಳ್ಸೋಳೆ. ಅವ್ರ ಪ್ರಕಾರ ನಿಮ್ಗೆ ಸಾವು, ಆದರೆ ನನ್ನ ಪ್ರಕಾರ ಆದರೆ ಮತ್ತೆ ವಾಪಸ್ ಬರುವಾಗ ನೀವಿಬ್ರು ಬೆಂಕಿ ಚೆಂಡುಗಳಾಗಿ ವಾಪಸ್ ಬರ್ತೀರ ಅನ್ನೋ ನಂಬಿಕೆ ನನಗಿದೆ. ಇನ್ನು ಸುಮಾರು ಪಾಠ ಕಲಿಯೋ ಭಾಗ್ಯ ಐತೆ. ಅಲ್ಲಿ ಗಂಟ ಈ ವಿಷಯನ ನಂಬ್ತವನೇ ಇರಲಿ. ನನ್ನ ದೊರೆಗೂ ಎಲ್ಲನೂ ಹೇಳ್ಕೊಟ್ಟಿವ್ನಿ. ಅವ್ರು ಯಾವುದೇ ಕಾರಣಕ್ಕೂ ಬಾಯಿ ಬಿಡೋಕ್ಕಿಲ್ಲ. ನಾನು ಹೇಳಿದ ಥರನೇ ಮಾಡ್ತಾರೆ. ನನ್ನ ಗಂಡ ಮಾಸ್ತಿ ಕೊಪ್ಪಳದ ರಾಜನಾಗಿ ಇದೇ ಮನೆ ಸಿಂಹಾಸನದ ಮೇಲೆ ಕೂತ್ಕೋತಾರೆ. ಹಾಗೆ ಮಾಡೋ ಜವಾಬ್ದಾರಿ ನಂದು. ನೀವಿಟ್ಟು ಪ್ರತಿಯೊಂದು ಕಣ್ಣೀರಿಗೂ ಉತ್ತರ ನಾನು ಕೊಡಿಸ್ತೀನಿ. ಇಷ್ಟು ದಿನದ ತೆಪ್ಪಲೆಕ್ಕನ ಚುಕ್ತ ಮಾಡೋಕ್ಕೇನೆ ಈ ರಾಣಿ ಬಂದಿರೋದು. ಲೆಕ್ಕಾಚಾರ ಅಂದ್ರೇ ಕೈನ ಕೋಲ್ ಹಿಡ್ದು ನಿಂತ್ಕೊಳ್ಳೋಳು ನಾನು. ಇನ್ನು ಆಚಾರ ವಿಚಾರಕ್ಕೆ ಬಂದರೆ ಸುಮ್ಮನೆ ಬಿಡ್ತೀನಾ? ಈ ಸಲ ಕೈನ ಹಿಡಿಯೋದು ಕೋಲ್ ಅಲ್ಲ, ತ್ರಿಶೂಲ. ದೊಣ್ಣಗಳೇ, ಅಕಸ್ಮಾತ್ ಶಾರದಾ ಬೈಲ್ ಸಿಕ್ಬಿಟ್ರೆ ಏನು ಮಾಡಿರಿ? ಸಿಗ್ಲಿ, ಆಮೇಲೆ ತೋರಿಸ್ತೀನಿ. ಅದುವರೆಗೂ ಕಾಯೋ ಛತ್ರಿ. ಆಯ್ತು ದಡಿ. ಮಾದಪ್ಪ, ಮಾದಪ್ಪಣ್ಣ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.